ಇದರ ಜೊತೆಗೆ ಕಾಂಗ್ರೆಸ್ ಜಾತಕನೇ ಬೋಗಸ್ ಅಂತ ಹೇಳಿ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಮೊದಲು ಅವರು ಜಾತಕ ಸರಿ ಮಾಡ್ಕೋಬೇಕು, ಅವ್ರ ಜಾತಕ ಸರಿ ಮಾಡಿಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಎಲ್ಲವೂ ಚೆನ್ನಾಗಿತ್ತು, ಎಲೆಕ್ಷನ್ ಕಮಿಷನ್, ಇಡಿ ಎಲ್ಲ ಚೆನ್ನಾಗೇ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಮೇಲೆ ಮಾಡ್ತಾ ಇದ್ದಾರೆ. ಹೀಗೆ ಅವರಿಗೆ CBI ಸರಿ ಇಲ್ಲ, ಇಡಿ ಸರಿ ಇಲ್ಲ. ಕಾಂಗ್ರೆಸ್ ಅವರು ಇದ್ದಾಗ ಭಾಳ ಚೆಂದಾಗಿತ್ತು, ಎಲೆಕ್ಷನ್ ಕಮಿಷನ್ನು ಚೆನ್ನಾಗಿತ್ತು, ಇಡಿನೂ ಚೆನ್ನಾಗಿತ್ತು, ಇನ್ಕಮ್ ಟ್ಯಾಕ್ಸು ಚೆನ್ನಾಗಿತ್ತು, ಎಲ್ಲ ಚೆಂದಾಗಿತ್ತು. ನ್ಯಾಯಾಲಯಗಳೆಲ್ಲ ಚೆಂದಾಗಿತ್ತು. ಯಾಕೆಂದರೆ ಇಂದಿರಾ ಗಾಂಧಿಗೆ ಚಿಮಾರಿ ಹಾಕಿ ಇನ್ನು ಬೋಗಸ್ ಎಲೆಕ್ಷನ್ ಅಂತ ಮಾಡಿದ್ರಲ್ಲ, ನ್ಯಾಯಾಲಯ ಚಿಮಾರಿ ಹಾಕಿದ್ರಲ್ಲ, ಅವಾಗ ಚೆಂದ ಆಯ್ತಾ ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ ಯೋಗ್ಯತೆ ಏನು ಅನ್ನೋದು ಅದೆಲ್ಲ ತಿಳ್ಕೊಳ್ಳಿ. ನಿಮ್ಮ ಜಾತಕ ಫಸ್ಟು ಸರಿ ಇಲ್ಲ, ಕಾಂಗ್ರೆಸ್ ಜಾತಕ ಬೋಗಸ್ ಜಾತಕ. ಫಸ್ಟ್ ಆ ಜಾತಕನ ಸರಿ ಮಾಡಬೇಕು, ಆಮೇಲೆ ಬೇರೆಯವರಿಗೆ ಬುದ್ಧಿ. ಇದು ಅಶೋಕ್ ಅವರ ಮಾತುಗಳು. ಇದರ ಬೆನ್ನಲ್ಲೇ ಈಗ BY ವಿಜೇಂದ್ರ ಕೂಡ ಮಾತಾಡಿದ್ದಾರೆ. ಮೂರ್ಖರ ಮಾತನ್ನ ನಂಬಿ ರಾಹುಲ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. 2019ರಲ್ಲಿ ಬಿಜೆಪಿ 25 ಲೋಕಸಭೆ ಸ್ಥಾನ ಗೆದ್ದಿತ್ತು. ಈ ಬಾರಿಯ ಚುನಾವಣೆಯಲ್ಲಿ 17 ಸ್ಥಾನ ಗೆದ್ದಿದ್ದೀವಿ. ಆಗ ಚುನಾವಣೆ ಅಕ್ರಮ ನಡೆದಿದೆ ಅಂತ ಹೇಳ್ಬೋದಾ? ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನೆನ್ನೆ ದಿನ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ವೆಗಳು ಕಾಂಗ್ರೆಸ್ ಪಕ್ಷ 16 ಸಂಸದರು ಗೆಲ್ತಾರೆ, ಲೋಕಸಭೆಯಲ್ಲಿ 16 ಸೀಟ್ ಗೆಲ್ತದೆ ಅಂತೇಳಿ ಸರ್ವೆಗಳು ಹೇಳಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಸರ್ವೆಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 16 MP ಗೆಲ್ತಾರೆ ಅಂತೇಳಿ ಯಾವ ಸರ್ವೆಗಳು ಕೂಡ ಹೇಳಿಲ್ಲ. ರಾಹುಲ್ ಗಾಂಧಿಗೆ 16 ಸೀಟ್ ಗೆಲ್ತಾರೆ ಅಂತೇಳಿ ಯಾರೋ ಕಾಂಗ್ರೆಸ್ ಪಕ್ಷದ ಮೂರ್ಖರು ಹೇಳಿರ್ಬೇಕಷ್ಟೇ. ಆ ಮೂರ್ಖರ ಮಾತನ್ನು ಹಿಡ್ಕೊಂಡಿತ್ತು ರಾಹುಲ್ ಗಾಂಧಿ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ 2019ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಿದ್ದಾಗ 25 ಸಂಸದರನ್ನ ಭಾರತೀಯ ಜನತಾ ಪಾರ್ಟಿ ಕಳಿಸ್ಕೊಟ್ಟಿತ್ತು. ಭಾರತೀಯ ಜನತಾ ಪಾರ್ಟಿ 25 ಸಂಸದರನ್ನ, ಅತಿ ಹೆಚ್ಚು ಸಂಸದರನ್ನ ಕರ್ನಾಟಕ ರಾಜ್ಯದಿಂದ ಕಳಿಸ್ಕೊಟ್ಟಿತ್ತು. ಆದರೆ ಈ ಬಾರಿ ಬಿಜೆಪಿ JDS ಸೇರಿ 17 ಸ್ಥಾನ ಅಷ್ಟೇ ಗೆದ್ದಿರೋದು 2025ರ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾದ್ರೆ ಅಕ್ರಮ ಆಗಿದೆ ಅಂತ ನಾವು ಹೇಳಬೇಕಾ ಭಾರತೀಯ ಜನತಾ ಪಾರ್ಟಿ?